ನಮಸ್ತೆ ಬಂಧು ಮಿತ್ರರೇ, ನಾನು ನಾಗೇಶ್ ಮಹೇಂದ್ರಕರ್ ಶಿವಮೊಗ್ಗ ಜಿಲ್ಲೆ ಸಾಗರದಿಂದ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದೇನು ರಂಗೋಲಿ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರಾ? ಹೌದ್ರಿ, ಒಂದು ಹಳೆಯ ಪುಸ್ತಕ ಸಿಕ್ತು. ಸಾಮಾನ್ಯ 70ನೇ ಇಸ್ವಿಯಿಂದ 75ನೇ ಇಸ್ವಿಯಲ್ಲಿ ಬರೆದಿರೋದು ಅಂತ ಅನಿಸುತ್ತೆ. ಈ ಪುಸ್ತಕದಲ್ಲಿ ಇರ್ತಕ್ಕಂಥ ರಂಗೋಲಿಯನ್ನು ನಿಮಗೆ ತೋರಿಸೋಣ ಅಂತೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದೆಲ್ಲ ವಿಡಿಯೋ ತೆಗೆಯೋಂಥದ್ದು ಏನಿದೆ ರೀ ಅಂತಂದರೆ, ಈ ಪುಸ್ತಕದ ವಿಶೇಷ ಏನು ಅಂತಂದರೆ, ಇದು ಹಳೇ 70ರಿಂದ 75ನೇ ಇಸ್ವಿಯಲ್ಲಿ ಬರೆದಿಟ್ಟಿರೋದು ಅಷ್ಟೇ ಅಲ್ಲ, ಇದು ನಮ್ಮ ಅಮ್ಮ ಬಿಡಿಸಿರೋ ರಂಗೋಲಿಗಳು. ಹಾಗಾಗಿ ಇದು ನಮಗೆ ತುಂಬ ವಿಶೇಷ. ಆಗಿನ ಕಾಲ ಅಂತಂದರೆ ಸಾಮಾನ್ಯ 70-75ನೇ ಇಸ್ವಿಯಲ್ಲಿ ಏನು ಹಬ್ಬ ಅಂದರೆ ಒಂದು ಟೇಪ್ ರೆಕಾರ್ಡರ್ ಬಂದಿರ್ಬೋದು, ಅಥವಾ ಗ್ರಾಮೋಫೋನ್ ಬಂದಿರ್ಬೋದು, ರೇಡಿಯೋ ಬಂದಿರ್ಬೋದು, ಅಥವಾ ಈ ವರ್ಷದಲ್ಲಿ ಒಂದು 5-6 ಸಿನಿಮಾಗಳು ಬಂದಿರ್ಬೋದು. ಟೆಕ್ನಾಲಜಿ ಅಷ್ಟೇ ಬೆಳೆದಿದ್ದು. ಹಾಗಾಗಿ ಜನರು ಅಂದರೆ ಕಲೆ ಇದ್ದವರು ಏನೇನು ಕೆಲಸ ಮಾಡ್ತಾಯಿದ್ರು, ಈಗಿನ ಕಾಲದಂಗೆ ಮೊಬೈಲು ಇಟ್ಕೊಂಡು ಕೂತಿರ್ತಿರ್ಲಿಲ್ಲ, ಅಥವಾ ಟಿ ವಿ ಮುಂದೆ ಕೂತಿರ್ತಿರ್ಲಿಲ್ಲ. ಅವರಲ್ಲಿ ಇರ್ತಕ್ಕಂಥ ಕಲೆ ಏನಿದೆ ಅದನ್ನೇ ಒಂದು ಸಂಗ್ರಹ ಮಾಡುವಂಥ ಕೆಲಸಗಳನ್ನು ಅಥವಾ ಕಲಿಯುವಂಥ ಕೆಲಸನ ಮಾಡ್ತಾಯಿದ್ರು. ಉದಾಹರಣೆಗೆ ಅಂತಂದರೆ, ಈ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ ಇವುಗಳನ್ನು ಬರೆದಿಟ್ಕೊಳ್ಳೋದು, ಹೇಳೋದು ಮಾಡ್ತಾಯಿದ್ರು. ರೇಡಿಯೋದಲ್ಲಿ ಬರ್ತಾಯಿದ್ದ ಚಲನಚಿತ್ರದ ಹಾಡನ್ನು ಸದಾ ಬರೆದಿಟ್ಕೊಂಡು ಕಲಿತಾಯಿದ್ರು. ಅವಾಗೆಲ್ಲ ಚಿತ್ರಗೀತೆದು ಒಂದು ಪುಸ್ತಕನೇ, ಸಣ್ಣ ಸಣ್ಣ ಪುಸ್ತಕಗಳು ಬರ್ತಾಯಿದ್ವು, ನನಗೆ ನೆನಪಿದೆ. ಅಡುಗೆ ಕೆಲಸ, ಮನೆ ಕೆಲಸ ಎಲ್ಲ ಮಾಡ್ಕೊಂಡಾದಮೇಲೆ ಹೆಣ್ಮಕ್ಳು ತಮ್ಮ ಒಂದು ಕರಕುಶಲ ಕಲೆಗಳನ್ನು ವೃದ್ಧಿಸ್ಕೊಳ್ಳೋದು, ಹಾಡು ಹೇಳೋದು, ಕಸೂತಿ ಹಾಕೋದು, ಬಟ್ಟೆ ಹೊಲಿಗೆ ಕಲಿಯೋದು, ಹೀಗೆ ತುಂಬ ಥರದ್ದು, ಈ ಥರ ರಂಗೋಲಿ ಚಿತ್ರಗಳನ್ನು ಬಿಡಿಸೋದು, ಈ ಥರ ತುಂಬ ಕೆಲಸಗಳನ್ನು ಅಭ್ಯಾಸ ಮಾಡ್ಕೊಳ್ತಾಯಿದ್ರು. ಅದು ಕೊನೆಗೆ ಅವರಿಗೆ ವೃತ್ತಿಯಾಗಿ ಜೀವನಕ್ಕೆ ಸಹಾಯ ಆಗ್ತಾಯಿತ್ತು. ನೀವು ಮುಂಚೆ ಮನೆಗಳಿಗೆ ಸುಣ್ಣ ಬಣ್ಣ ಹೊಡೆದಾದ್ಮೇಲೆ, ಅಥವಾ ದೀಪಾವಳಿ ಸಂದರ್ಭದಲ್ಲೆಲ್ಲ, ಅಥವಾ ಮನೆ ಹೊಸ್ತಲುಗಳಲ್ಲಿ ಈ ಥರ ಹೆಣ್ಮಕ್ಳು ಕೆಲವು ಚಿತ್ರಗಳನ್ನು ಬಿಡಿಸ್ತಾಯಿದ್ರು. ಈ ಜನಪದ ಶೈಲಿಯಲ್ಲಿ ಅಥವಾ ಹಳೆ ಕಾಲದ ಈ ಗ್ರಾಮೀಣ ಜನ ಅದನ್ನು ಹಸೆ ಚಿತ್ರಗಳು ಅಂತೇಳ್ಬಿಟ್ಟು ಹೇಳ್ತಾಯಿದ್ರು. ಈ ಚಿತ್ರಗಳನ್ನು ಬಿಡಿಸ್ಬೇಕಾದ್ರೆ ಒಂದೊಂದು ಲೈನಲ್ಲಿ ಅಂದರೆ ಚೌಕ ಆಕಾರದಲ್ಲಿ ಚಿಕ್ಕೆಗಳನ್ನು ಹಾಕ್ಕೊಂಡು ಹೋಗ್ತಾಯಿದ್ರು. ಒಂದು 15ರಿಂದ 10 ಅಂತಂದರೆ ಮಧ್ಯದ ಲೈನಲ್ಲಿ ದೊಡ್ಡದು 15 ಲೈನ್ ಇದ್ದರೆ, ಕೊನೆಗೆ 5 ಲೈನು, ಈ ಥರ. ಹೇಗೆ ಅಂತಂದರೆ 15, 14, 13, 12 ಅಥವಾ 2 ಚಿಕ್ಕೆಗಳು ಕಡಿಮೆ ಆಗ್ತಾ ಆ ಆಕಾರಗಳನ್ನು ಸೇರಿಸ್ತಾ ಹೋಗ್ತಾಯಿದ್ರು. ಚಿಕ್ಕೆ ರಂಗೋಲಿ ಅಂತ ಹೇಳ್ಬಿಟ್ಟು. ಆಮೇಲೆ ಅದರಲ್ಲಿ ಬಣ್ಣಗಳನ್ನು ಸಹ ತುಂಬ್ತಾಯಿದ್ರು. ಈ ಥರ ಚಿಕ್ಕೆಗಳನ್ನು ಜೋಡಿಸಿ ಚಿತ್ರಗಳನ್ನು ಹಾಕಿ ಬಣ್ಣದ ಗೆರೆಗಳನ್ನು ಎಳೆದು ಅದರಲ್ಲಿ ಬಣ್ಣಗಳನ್ನು ತುಂಬಿ ಹಬ್ಬ ಹರಿದಿನಗಳಲ್ಲಿ ಅಂಗಳದಲ್ಲಿ ಈ ಥರದ್ದನ್ನು ಬಿಡಿಸಿ ತುಂಬ ಚೆನ್ನಾಗಿ ಒಂದು ತಮ್ಮ ಮಾನಸಿಕ ಬೆಳವಣಿಗೆ ಇರ್ಬೋದು, ಅಥವಾ ಮಾನಸಿಕ ನೆಮ್ಮದಿಯನ್ನು ಕಾಣ್ತಾಯಿದ್ರು. ಹಾಗೆ ಒಂದು ಪ್ರತಿಭೆ ಕೂಡ ಅರಳ್ತಾ ಇತ್ತು. ಒಳ್ಳೆಯ ದಾರಿಯಲ್ಲಿ, ಅಂದರೆ ಒಳ್ಳೆಯ ಹವ್ಯಾಸಗಳನ್ನು ಬೆಳೆಸ್ಕೊತಾ ಇದ್ದರು. ಇನ್ನೂ ಹೆಚ್ಚಾಗಿ ಹೇಳಬೇಕು ಅಂತಂದರೆ, ಹಬ್ಬ ಹರಿದಿನಗಳಲ್ಲಿ ಈ ಆರತಿ ಮಾಡೋ ತಟ್ಟೆಗಳಲ್ಲಿ ಈ ಚಿಕ್ಕಿ ಹಾಕಿ, ಅದು ಎಣ್ಣೆ ಬತ್ತಿಯಿಂದ ರೇಖೆಗಳನ್ನು ಕೂಡಿಸಿ ಅದಕ್ಕೆ ಒಂದೊಂದು ಬಣ್ಣಗಳನ್ನು ಹಾಕಿ ತುಂಬ ಸುಂದರವಾಗಿ ಆ ಅಲಂಕಾರದ ಆರತಿ ತಟ್ಟೆಗಳನ್ನು ಬಿಡಿಸ್ತಾ ಇದ್ದರು.
ಇಂಥ ಕಲೆ ಮರೆಯಾಗಿ ಹೋಗ್ತಾ ಇದೆ ಅಂತೇಳ್ಬಿಟ್ಟು ಕೆಲವು ಸಂಘ ಸಂಸ್ಥೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮದ ಆಯೋಜಕರು ಕೆಲವು ಕಡೆ ಹಬ್ಬದ ಸಂದರ್ಭಗಳಲ್ಲಿ ರೋಡಲ್ಲಿ, ಆಮೇಲೆ ಕಲ್ಯಾಣ ಮಂಟಪಗಳಲ್ಲಿ, ಆಮೇಲೆ ಈ ಥರ ದೊಡ್ಡ ದೊಡ್ಡ ಸಭಾಂಗಣದಲ್ಲಿ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿ ಅದಕ್ಕೆ ಬಹುಮಾನಗಳನ್ನು ಸುಧಾ ಕೊಡ್ತಾಯಿದ್ರು. ಈ ಪುಸ್ತಕ ಎಲ್ಲಿಂದ ಹೊರಗೆ ಬಂತಪ್ಪ ಅಂತಂದರೆ, ನಾನು ಹಿಂದೆ ನಮ್ಮ ತಂದೆ ತಾಯಿಯವರು ಪ್ರವಾಸಕ್ಕೆ ಹೋದವಾಗ ಅಲ್ಲಿಯ ಫೋಟೋಗಳನ್ನೆಲ್ಲ ಕೂಡಿಸ್ಬಿಟ್ಟು ಒಂದು ಟೂರಿನ ಅಂದರೆ ಪ್ರವಾಸದ ವಿಡಿಯೋನ ಮಾಡಿ ಯೂಟ್ಯೂಬಿಗೆ ಅಪ್ಲೋಡ್ ಮಾಡಿದ್ದೆ. ನಿಮ್ಮಲ್ಲಿ ನೋಡಿರ್ಬೋದು ಕೆಲವರು. ಅದೇ ಒಂದು 10-15 ವೀಡಿಯೋಗಳು ಇದ್ದಾವೆ. ಅದನ್ನು ಮನೆಯಲ್ಲಿ ಅಪ್ಲೋಡ್ ಮಾಡಿದ್ದನ್ನು ತೋರಿಸಿದ ಕೂಡಲೇ ಒಂಥರ ಫಿಲ್ಮ್ ನೋಡ್ದಂಗೆ ಆಯಿತು. ಅಮ್ಮನಿಗೆ ಖುಷಿ ಆಯಿತು. ಅಮ್ಮನ ಸ್ಟೋರೇಜಲ್ಲಿ ಎಷ್ಟೋ ವರ್ಷಗಟ್ಟಲೆ, 20-30 ವರ್ಷಗಟ್ಟಲೆಯಿಂದ ಈ ಪುಸ್ತಕ ಯಾರೂ ತೆಗೆದು ನೋಡಿರಲಿಲ್ಲ. ಅದು ಆ ಬ್ಯಾಗಲ್ಲಿದೆ, ಈ ಬ್ಯಾಗಲ್ಲಿದೆ ಅಂತೇಳ್ಬಿಟ್ಟು ಆ ಫೋಟೋಗಳು ಮತ್ತು ಈ ರಂಗೋಲಿ ಪುಸ್ತಕನ ಹೊರಗಡೆ ಬಂತು. ಇದು ನನಗೆ ತೋರಿಸಿದ ಕೂಡಲೇ ವಾವ್ ಅದ್ಭುತ ಕಲೆ ಇದೆ ಅಮ್ಮನ ಹತ್ರ, ಇದನ್ನು ಒಂದು ವಿಡಿಯೋ ಮಾಡ್ಬೋದು ಅಂತೇಳ್ಬಿಟ್ಟು ಇದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಅದೇ ಥರ ನಮ್ಮಮ್ಮ ತುಂಬ ಚೆನ್ನಾಗಿ ಹಾಡು ಹೇಳ್ತಾರೆ. ಈ ಭಕ್ತಿಗೀತೆಗಳು, ಆಮೇಲೆ ಕೆಲವು ನಾನು ಯಾವತ್ತೂ ಕೇಳದೇ ಇರೋ ಅಂದರೆ ಈ ಆಧ್ಯಾತ್ಮಿಕ ಅರ್ಥಗರ್ಭಿತವಾಗಿರ್ತಕ್ಕಂಥ ಹಾಡುಗಳು ನಮ್ಮ ಅಮ್ಮನ ನೆನಪಿನಲ್ಲಿ ತುಂಬ ಇದ್ದಾವೆ. ಅದು ಕೇಳ್ದೇ ಈಗ ನನಗೆ ಇತ್ತೀಚೆಗೆ ಕೆಲವು ಭಕ್ತಿಗೀತೆ ಅಥವಾ ಕೆಲವು ಆಧ್ಯಾತ್ಮಿಕ ಅರ್ಥಗಳು ಅಥವಾ ಈ ಥರದ್ದು ಹಾಡಿನ ಮೇಲೆ ಸ್ವಲ್ಪ ಅದರಲ್ಲಿ ಅರ್ಥ ಇರುತ್ತೆ ಅಂತೇಳ್ಬಿಟ್ಟು ಅದ್ರ ಮೇಲೆ ಆಸಕ್ತಿ ಜಾಸ್ತಿ ಇತ್ತು. ಅದು ನಾನು ಒಂದು ಸಲ ಆರಾಮಿಲ್ದಿದ್ದವಾಗ ಮನೇಲಿ ಮಲ್ಕೊಂಡವಾಗ ನಮ್ಮಮ್ಮ ಆ ಹಾಡುಗಳನ್ನು ಹಾಡಿದರು. ಆವಾಗಿಂದ ಸ್ವಲ್ಪ ಮಧ್ಯ ಅಮ್ಮ ಹಾಡು ಹೇಳಮ್ಮ, ಆ ಹಾಡು ಹೇಳು, ಈ ಹಾಡು ಹೇಳು ಅಂತೇಳ್ಬಿಟ್ಟು ಕೇಳ್ತಾ ಇರ್ತೀನಿ, ಡಿಮ್ಯಾಂಡ್ ಮಾಡ್ತಾ ಇರ್ತೀನಿ. ತುಂಬ ಚೆನ್ನಾಗಿರೋ ಅಂಥ ಹಾಡುಗಳು ನಮ್ಮಮ್ಮ ಹಾಡ್ತಾರೆ. ಆದರೆ ಮೊಬೈಲಲ್ಲಿ ಶೂಟ್ ಮಾಡ್ತೀನಿ ಹೇಳಮ್ಮ ಅಂದ್ಕೂಡಲೇ ಅವರಿಗೆ ಅದೇನೋ ಒಂದು ಸ್ವಲ್ಪ ನಾಚಿಕೆ ಅನಿಸುತ್ತೆ. 75 ವರ್ಷಕ್ಕೆ ಬಂತು, ಆದರೂ ವೀಡಿಯೋದಲ್ಲಿ ಹೇಳಮ್ಮ ಅಂತಂದರೆ ಅವರಿಗೆ ಸಂಕೋಚ ಆಗುತ್ತೆ. ಅಮ್ಮಂಗೆ ಗೊತ್ತಿಲ್ಲದೇ ಆಡಿಯೋ ರೆಕಾರ್ಡಿಂಗ್ ಮಾಡಿಕೊಂಡ್ರೆ ಅದು 1-2 ಸಲ ಆ ಥರ ಮಾಡಿದ್ವಿ. ಆದರೆ ಅದು ಈಗ ಸಂಗ್ರಹದಲ್ಲಿಲ್ಲ. ಆದರೆ ಇದು ರಂಗೋಲಿ ಪುಸ್ತಕ ಸಿಕ್ಕಿರೋದ್ರಿಂದ ಅಮ್ಮನ ಪರ್ಮಿಷನ್ ತಗೊಂಡೆ ಇದನ್ನು ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚಂದ ಇದೆ. ಈ ಪೇಪರೆಲ್ಲ ಬಿಳೆ ಪೇಪರ್ ಹೋಗಿಬಿಟ್ಟು ಕೆಂಪು ಪೇಪರ್ ಆಗಿಬಿಟ್ಟಿದೆ. ಇದು ಹಳೆ ಕಾಲದ್ದು ಡೈರಿ, ವೇಸ್ಟೇಜ್ ಡೈರಿ, ಬರಿದೇ ಇರ್ತಕ್ಕಂಥ ಡೈರಿ. ಅದನ್ನು ಇಟ್ಕೊಂಡು ಈ ಸ್ಕೂಲ್ ಮಕ್ಕಳದು ಈ ಬಣ್ಣದ ಪೆನ್ಸಿಲ್ಗಳು ಇರ್ತಾವಲ್ಲ, ಅದನ್ನು ಉಪಯೋಗಿಸ್ಕೊಂಡು ಬಣ್ಣದ ಗೆರೆಗಳನ್ನು ಹಾಕಿ ಬಿಡಿಸಿರ್ತಕ್ಕಂಥದ್ದು. ಈ ಅಮ್ಮನ ರಂಗೋಲಿಯ ಫೋಟೋಗಳು ನನ್ನ ತಂಗಿಯರಿಗೆ, 4 ಜನ ತಂಗಿಯರಿಗೆ ಮತ್ತು ಅಮ್ಮನ ಅಕ್ಕ ತಂಗಿಯರಿಗೆ ಎಲ್ರಿಗೂ ತುಂಬ ಇಷ್ಟ ಆಗತ್ತೆ ಅನ್ನೋದು ನನಗೆ ಗೊತ್ತು. ಯಾಕಂದರೆ ಇದರಲ್ಲಿ ಒಂದು ಸಿಹಿ ನೆನಪುಗಳಿದೆ. ಸವಿ ನೆನಪು, 1000 ನೆನಪು, ಹಳೆಯದ ನೆನಪು ಎಲ್ಲ ಇವಾಗ ರೀಕಾಲ್ ಆಗುತ್ತೆ ನೋಡಿ. ನನಗೆ ಒಂದೊಂದು ಸಲ ಅನಿಸುತ್ತೆ, ನಾವೆಲ್ಲ ಈ ಇಂಟರ್ನೆಟ್ಟಲ್ಲಿ, ಫೇಸ್ಬುಕ್ಕಲ್ಲಿ ಬ್ಯಾಡದೇ ಇರೋ ಸೆಲ್ಫಿಗಳು ತಕ್ಕೊಂಡು ಈ ಏನೇನೋ ಅವಾಂತರ ಮೂತಿ ಹಿಂಗೆ ಕಿಸ್ಕೊಟ್ಟಂಗೆ ಮಾಡೋದು, ಬ್ಯಾಡದೇ ಇರೋ ಥರ ಅಲಂಕಾರ ಮಾಡ್ಕೊಳ್ಳೋದು, ಬರೀ ಬರ್ತಡೇ ದಿನ ಮಾತ್ರ ಹೋಗಿ ಅವ್ರಿಗೆ ವಿಶ್ ಮಾಡ್ದಂಗೆ ಮಾಡಿ ಅದನ್ನು ದೊಡ್ಡ ನಮ್ಮ ಒಂದು ಏನೋ ಸಾಧನೆ ಅನ್ನೋ ಥರ ಸೆಲ್ಫಿ ಹಾಕಿ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪ್ರೆಡ್ ಮಾಡೋದು. ಆಮೇಲೆ ಸ್ಟಾರ್ ಮೇಕರಿಗಂತೆ ಹೋಗ್ಬಿಟ್ಟು ಅಲ್ಲಿ ಹಾಡು ಹೇಳೋದು, ಆನ್ಲೈನ್ ಹೋಗೋದು, ಚಾಟಿಂಗ್ ಮಾಡೋದು, ಯಾರೋ ಗೊತ್ತಿರಲ್ಲ ಏನೇನೋ ಮಾತಾಡೋದು, ಜಗಳ ಆಡ್ಕೊಳ್ಳೋದು ಸೋಷಿಯಲ್ ಮೀಡಿಯಾದಲ್ಲಿ, ಬ್ಯಾಡದೇ ಇರೋ ಮೂವಿಗಳು ನೋಡೋದು. ಒಂದು ಸಂಸ್ಕೃತಿ ಕಲಿಯೋವಂಥದ್ದು ಏನಿದೆ, ಬ್ಯಾಡದೇ ಇರೋ ಕಾಮಿಡಿ, ಕೆಟ್ಟ ಟಾಂಟ್ ಹೊಡೆಯೋಂಥ
ಡೈಲಾಗ್ಗಳನ್ನೇ ಕಾಮಿಡಿ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ. ಅಂದರೆ ಒಂದು ಸಂಸ್ಕೃತಿ ಬೆಳೆಸಬೇಕು ಅಥವಾ ಒಂದು ಕಲೆಯನ್ನು ಬೆಳೆಸ್ಕೋಬೇಕು ಅನ್ನೋ ಒಂದು ಇದಿರಲ್ಲ. ಇದು ನೋಡಿ, ಈ ಪುಸ್ತಕ ಸಿಕ್ಕಿರೋದು ಎಷ್ಟು ಒಳ್ಳೆಯದಾಯ್ತಂತಂದರೆ ನನಗೊಂದು ಕಂಟೆಂಟಾಗಿ ಕ್ರಿಯೇಟ್ ಆಯಿತು. ನನಗೆ ಒಂದೊಂದು ಸಲ ಅನಿಸತ್ತೆ, ಈ ಕರೆಂಟು ಆಮೇಲೆ ಮೊಬೈಲು ಎರಡೂ ಇಲ್ಲದೇ ಇದ್ದುಬಿಟ್ರೆ ಪ್ರಪಂಚ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸತ್ತೆ. ನೋಡಿ, ಒಂದು ಸಲ ಯೋಚನೆ ಮಾಡಿ ನೋಡಿ. ಈಗ ನಾನೇನೀಗ ಆನ್ಲೈನಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ, ಈ ವಿಡಿಯೋ ಮಾಡೋದು ಇರೋದಿಲ್ಲ. ಆಮೇಲೆ ಕರೆಂಟ್ ಇಲ್ಲ ಅಂತ ಅಂದ್ಬಿಟ್ರೆ ಬೆಳಗ್ಗೆ ಮೋಸ್ಟ್ಲಿ 6 ಗಂಟೆಯಿಂದ ಏಳೋದ್ರಿಂದ ಹಿಡಿದು ಸಂಜೆ 7-8 ಗಂಟೆ ಒಳಗಡೆ ಎಲ್ಲ ಕೆಲಸ ಮಾಡ್ಕೊಂಡು ಈಗೇನಾಗ್ತಾಯಿದೆ, ಯಾರೂ ಒಬ್ರಿಗೊಬ್ರು ಮಿಂಗಲ್ ಆಗಲ್ಲ. ಅಪ್ಪ ಒಂದು ಮೊಬೈಲ್ ಹಿಡ್ಕೊಂಡ್ರೆ ಮಗಳೊಂದು ಮೊಬೈಲ್ ಹಿಡ್ಕೊಳ್ತಾಳೆ. ಅಮ್ಮಂಗೆ ಮೊಬೈಲ್ ನೋಡೋಕ್ಕೆ ಸಿಗಲಿಲ್ಲ ಅಂದ್ಕೂಡಲೇ ಅಮ್ಮ ಬೈಯಕ್ಕೆ ಹಿಡ್ಕೊಳ್ತಾಳೆ. 2 ಜನ ಕೊಡೋದಿಲ್ಲ. ಒಂದು ಹೊಸ ನ್ಯೂಸೆನ್ಸ್ ಕ್ರಿಯೇಷನ್ ಆಗ್ತಾ ಇರುತ್ತೆ. ಈ ಕರೆಂಟು ಮತ್ತು ಈ ಮೊಬೈಲ್ಗಳು ಇಲ್ಲ ಅಂದ್ಬಿಟ್ರೆ ಮತ್ತೆ ಜನ ಎಲ್ಲ ತಮ್ಮ ನೆಂಟರ ಜೊತೆ, ಮಕ್ಕಳ ಜೊತೆ, ಸಂಬಂಧಿಕರ ಜೊತೆ ಎಲ್ಲ ಮತ್ತೆ ಬೆರೆಯೋದಕ್ಕೆ ಸ್ಟಾರ್ಟ್ ಆಗ್ತಾರೆ. ಹಂಗಂತ ನನಗನ್ಸತ್ತೆ. ನಿಮಗೇನು ಅನಿಸುತ್ತೆ? ಇದು ಎಷ್ಟು ರಂಗೋಲಿ ಆಯಿತು ಅಂತ ನೀವಿನ್ನೂ ಎಣಿಸಿದ್ದೀರಾ? ಇಲ್ಲ ಅಂದ್ಕೊತೀನಿ. ನೋಡಿ, ಇದು ಇನ್ನೂ ಅರ್ಧ ಆಗಿದೆ. ಇನ್ನೂ ಅರ್ಧದಷ್ಟು ಬುಕ್ ಬಾಕಿ ಇದೆ. ಒಟ್ಟು ಕಂಪ್ಲೀಟ್ ಮಾಡೋಣ ಅಂತ. ನಿಮಗೂ ಮನೆಯಲ್ಲಿ ತಟ್ಟೆ ರಂಗೋಲಿ, ಆರತಿ ರಂಗೋಲಿ, ಆಮೇಲೆ ಮನೆ ಮುಂದೆ ರಂಗೋಲಿ ಹಾಕೋದಕ್ಕೆ ತಲೆಯಲ್ಲಿ ಯಾವ ಚಿತ್ರನೂ ಬರಲಿಲ್ಲ ಅಂದವಾಗ ಈ ನನ್ನ ವೀಡಿಯೋನ ಆನ್ ಮಾಡಿಕೊಂಡು ನೋಡಿ. ಎಲ್ಲ ಇದಕ್ಕಿಂತ ಒಳ್ಳೊಳ್ಳೆ ಡಿಸೈನಿಂದ ಸಿಗೋದಿಲ್ಲ ಅಂತಲ್ಲ. ಆದರೆ ಒಂದು ಆತ್ಮತೃಪ್ತಿಯಿಂದ ಮಾಡಿರೋ ಕೆಲಸ ಆ ಮಾಡಿರೋರಿಗೆ ಆತ್ಮತೃಪ್ತಿ ಕೊಟ್ಟಿರ್ತಕ್ಕಂಥ ಕೆಲಸ, ಆಮೇಲೆ ಇಷ್ಟು ವರ್ಷದ ನಂತರ ಅದು ಬೆಳಕಿಗೆ ಬಂದಿದೆಯಲ್ಲ, ಅದೇ ಸಂತೋಷದ ವಿಷಯ. ಇದು ಬಾರ್ಡರ್ ಡಿಸೈನು. ನೋಡಿ, ಈ ಕಲೆ ಅಮ್ಮನಿಂದ ಮಕ್ಕಳಿಗೆ, ಮಕ್ಕಳಿಂದ ಮೊಮ್ಮಕ್ಕಳಿಗೆ. ಇದನ್ನೇ ನೀವೆಲ್ಲಾದ್ರೂ ಉದ್ಯೋಗ ಮಾಡ್ಕೊತೀನಿ ಅಂತಂದರೆ ಈ ಹೆಣ್ಮಕ್ಳು ಮುಂಚೆ ಎಲ್ಲ ಈ ಥರ ರಂಗೋಲಿ ಬಿಡಿಸೋದು, ಕಸೂತಿ ಹಾಕೋದು, ಟೈಲರಿಂಗ್ ಕೆಲಸ ಮಾಡೋದು, ಈ ಥರದ್ದು ಎಲ್ಲ ಕೆಲಸಗಳನ್ನು ಮನೆಯಲ್ಲೇ ಹೇಳ್ಕೊಡ್ತಿದ್ರು. ಹೆಣ್ಮಕ್ಳು ಹೋಗಿ ಬರದೇ ಇರೋರು ಅವ್ರ ಹತ್ರ ಕಲ್ತು ಬರ್ತಾಯಿದ್ರು. ಬಾರ್ಡರ್ ಡಿಸೈನ್ಸ್ ನೋಡಿ. ಏನಂದರೆ ಒಂದು ಖುಷಿ ಪಡೋವಂಥದ್ದು, ಮಗ ಏನಾದರೂ ಮಾಡ್ತಾ ಇದ್ದಾನೆ ಅಂತಂದರೆ ಈ ಥರದ್ದು ಒಂದು ಕಂಟೆಂಟ್ ನೀನು ಮಾಡೋ ಇದು ಅಂತೇಳ್ಬಿಟ್ಟು ಪ್ರೋತ್ಸಾಹ ಕೊಡ್ತಾರಲ್ಲ ಅಮ್ಮ. ಅಂದರೆ ಒಂದು ಒಳ್ಳೆ ಸಬ್ಜೆಕ್ಟನ್ನು ಹುಡುಕೊಟ್ರಲ್ಲ, ನನಗೆ ಅದು ಖುಷಿ ಆಗುತ್ತೆ. ಯೂಟ್ಯೂಬ್ ವಿಡಿಯೋ ಮಾಡೋದಕ್ಕೆ ಪ್ರಪಂಚದಲ್ಲಿ ಇರ್ತಕ್ಕಂಥ ವಿಷಯಗಳೇ ಆಗಬೇಕು ಅಂತೇನಿಲ್ಲ. ಮೋಟಿವೇಶನ್ ಇರ್ತಕ್ಕಂಥ ಸ್ಪೀಕರ್ ಆಗಬೇಕಂತ ಇಲ್ಲ. ಈ ಥರದ್ದು ಒಂದು ವಿಡಿಯೋ ಮಾಡಿದ್ದೀನಿ ಅಂದರೆ ಅಮ್ಮಂಗೂ ಖುಷಿ. ಈ ಥರದ್ದೊಂದು ಕಲೆಗೆ ಪ್ರೋತ್ಸಾಹ ಕೊಟ್ಟಂಗೆ. ಇದೆಲ್ಲ ಟ್ರಂಕ್ ಒಳಗಡೆ 45-50 ವರ್ಷದ ಹಿಂದ್ಗಡೆ ಸೇರಿಕೊಂಡಿದ್ದು ಈಗ ಹೊರಗೆ ಯೂಟ್ಯೂಬಿಗೆ ಒಂದು ಕಂಟೆಂಟ್ ಆಗಿದೆ ಅಂತಂದರೆ ಯೋಚನೆ ಮಾಡಿ. ಇದನ್ನೇ ಒಂದು ಪ್ರೋತ್ಸಾಹ ಕೊಡೋ ರೀತಿ ಅಂತ ಹೇಳೋದು. ಈಗ ಅಮ್ಮ ಒಂದು ಪುಸ್ತಕ ಇದೆ, ಇದನ್ನು ವಿಡಿಯೋ ಮಾಡಿ ಹಾಕೋಕ್ಕಾಗತ್ತಾ ಅನ್ನೋ ಥರ ಒಂದು ಇದು ಬುಕ್ ತೋರಿಸ್ದವಾಗ ಅಭಿಲಾಷೆ ಏನು, ಇದ್ರ ಮೇಲೆ ಒಂದು ವಿಡಿಯೋ ಆಗಲಿ ಅಂತ. ಕಂಪಲ್ಸರಿ ಅಲ್ಲ, ಕೊಟ್ಟು ಇದು ತಿಂಗಳ ಮೇಲಾಯಿತು. ಆದರೆ ಈಗ ಅದು ವಿಡಿಯೋ ರೂಪದಲ್ಲಿ ಹೊರಗೆ ಬರ್ತಾಯಿದೆ. ಎಲ್ಲದರಲ್ಲೂ ಎಂಥ ಗ್ರಂಥ ಋಣಿ ಅಂತೇಳ್ಬಿಟ್ಟು ಹಾಕ್ತಾರೆ, ಇಲ್ಲ ಸಂಪನ್ಮೂಲ ವ್ಯಕ್ತಿಗಳು ಅಂತ ಹೇಳ್ತಾರೆ. ಈ ಎಲ್ಲ ಚಿತ್ರಗಳನ್ನು ಬಿಡಿಸಿರ್ತಕ್ಕಂಥವ್ರು ನಮ್ಮ ತಾಯಿ
MB ಜಯಲಕ್ಷ್ಮಿ ಮಹೇಂದ್ರಕರ್. ಇನ್ನೂ ತುಂಬ ರಂಗೋಲಿಗಳಿದೆ, ಬಟ್ ವಿಡಿಯೋ ಜಾಸ್ತಿ ಲೆಂತಿ ಆಗಬಾರ್ದು ಅಂತೇಳ್ಬಿಟ್ಟು ಇನ್ನೊಂದು 4 ತೋರಿಸ್ಬಿಟ್ಟು ವಿಡಿಯೋನ ಮುಗಿಸ್ತೀನಿ. ನಮ್ಮ ಹಳೇ ಕಾಲದ ಎಕ್ಸೈಸ್ಗಳಲ್ಲಿ ಮಧ್ಯ 1-2 ಈ ಥರದ್ದು ಪೇಜ್ಗಳು ಖಾಲಿ ಇದ್ದ ಕಡೆಗೆ, ಅಥವಾ ಸ್ಕೂಲಲ್ಲೇ ಎಲ್ಲಾದರೂ ಟೈಮ್ ಇದ್ದವಾಗ, ಅಥವಾ ಪಾಠ ಕೇಳೋದಕ್ಕೆ ಇಂಟ್ರೆಸ್ಟ್ ಇಲ್ದಿದ್ದವಾಗ ಕೆಲವು ಸಲ ಈ ಥರದ ಕೆಲಸನೂ ಮಾಡಿರ್ತೀವಿ ಅಲ್ವಾ? ನೀವೇನಾದರೂ ಹಾಗೆ ಮಾಡಿದರೆ ನಿಮಗೇನಾದರೂ ನೆನಪಾಯ್ತಾ? ನಾನು ಕೂಡ ಈ ನೇಮ್ ಬೋರ್ಡ್ ಥರ ಆರ್ಟ್ಗಳನ್ನು ಬರೆದಿದ್ದೀನಿ, ಹೆಸರುಗಳನ್ನು. ಆದರೆ ಒಂದು ಪುಸ್ತಕದಲ್ಲಿ ಸ್ಟೋರೇಜ್ ಮಾಡಿಟ್ಟಿಲ್ಲ. ನೀವು ಲೆಕ್ಕ ಬರೆದ್ರೆ ಒಂದು ಪುಸ್ತಕದಲ್ಲಿ ಹೇಗೆ ಅದನ್ನು ಜೋಪಾನ ಮಾಡಿ ಇಡ್ತೀರೋ ಆ ಥರ ಜೋಪಾನ ಮಾಡಿ ಇಡಬೇಕು. ಇದು ಆ ಒಂದು ಪುಸ್ತಕದಲ್ಲಿ ಇರೋದ್ರಿಂದನೇ ತಾನೇ ನಮಗೆ ಈಗ ಸಿಕ್ಕಿರೋದು. ಇದು ಸ್ಕ್ರೀನಿಗೆ ಸರಿಯಾಗಲಿ ಅಂತ ಉದ್ದುದ್ದ ಇರೋ ಪುಸ್ತಕನ ಅಡ್ಡಡ್ಡ ಮಾಡಿದ್ದೀನಿ. ಇದು ಒಂದು ಬುಟ್ಟಿ ಸೀನು. ಈ ಥರದ ಪ್ಲಾಸ್ಟಿಕ್ ಬುಟ್ಟಿಗಳೆಲ್ಲ ಮಾಡ್ತಾಯಿದ್ರು ಮುಂಚೆ ಅಲ್ವಾ? ಸಮಯ ಸಿಕ್ಕವಾಗಲೆಲ್ಲ ನೀವು ಕೂಡ ಈ ಥರದ ಒಳ್ಳೆಯ ರೀತಿಯ ಹವ್ಯಾಸಗಳನ್ನು ಬೆಳೆಸ್ಕೊಳ್ಳಿ. ಯಾಕಂದರೆ ಅದರಲ್ಲಿ ಒಬ್ಬ ಕಲಾವಿದ ಹುಟ್ಟುತ್ತಾನೆ. ಆಮೇಲೆ ಕಲಿಯೋರಿಗೂ ಉಪಯೋಗಕ್ಕೆ ಬರುತ್ತೆ. ಆಮೇಲೆ ಒಂದು ಕಡೆ ಬರೆದು ಇಟ್ಕೊಳ್ಳಿ ಅಥವಾ ಬರೆದು ಇಡಿ, ಅದು ಯಾವತ್ತಾದರೂ ಒಂದು ದಿನಕ್ಕೆ ಕೆಲಸಕ್ಕೆ ಬಂದೇ ಬರುತ್ತೆ. ಒಳ್ಳೆಯ ಅಭ್ಯಾಸಗಳು ಯಾವತ್ತಿದ್ರೂ ಒಂದು ಸಂಸ್ಕೃತಿಯ ಉಳಿವಿಗೆ ಕಾರಣವಾಗತ್ತೆ. ಈ ಹಳ್ಳಿ ಜನ ಎಲ್ಲ ಹಸೆ ಚಿತ್ರ ಅಂತ ಹೇಳಿ ಮನೆ ಮೇಲೆ ರಂಗೋಲಿ ಮಾಡ್ತಿದ್ರಲ್ಲ, ಈಗೆಲ್ಲ IT ಕಂಪ್ನಿಗಳಲ್ಲಿ ಆ ಥರದ ಚಿತ್ರಗಳನ್ನು ಉಪಯೋಗಿಸ್ತಾ ಇದ್ದಾರೆ. ಈ ರಂಗೋಲಿ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ತಿಳಿಸ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ನೀವು ಕೂಡ ಈ ಥರ ಇಷ್ಟ ಆಗಿದ್ದಿದ್ರೆ ನಿಮ್ಮ ಒಳ್ಳೆಯ ಅಭ್ಯಾಸಗಳನ್ನು ಸಂಗ್ರಹಿಸಿ ಇಟ್ಕೊಳ್ಳಿ. ಅದನ್ನು ಅಂದರೆ ಅಂತ ನೆಗ್ಲೆಕ್ಟ್ ಮಾಡೋ ಅಂಥದ್ದಲ್ಲ. ಅದು ಪೆನ್ಸಿಲಿಂದ ಬರೆದಿರ್ಬೋದು, ಬಣ್ಣದ ಪೆನ್ಸಿಲಿಂದ ಬರೆದಿರ್ಬೋದು, ಅಥವಾ ನನ್ನ ಮಗಳು ಕೂಡ ಆರ್ಟಲ್ಲಿ ಎಷ್ಟು ಮುಂದಿದ್ದಾಳೆ ಅಂತಂದರೆ, ನಾನು ಕೂಡ ಕೆಲವು ಗಣಪತಿ ಸಂಘದಲ್ಲಿ ಆರ್ಟ್ಗಳನ್ನು ಮಾಡ್ತಾಯಿದ್ದೆ. ಅಂದರೆ ಆ ಸೀನ್ ಕ್ರಿಯೇಷನ್ ಮಾಡೋಕ್ಕಿಂತ ಮುಂಚೆ ಆ ಸೀನನ್ನು ಒಂದು 5-6 ಸೀನನ್ನು ಬಿಡಿಸಿ ಅಪ್ರೂವ್ ಆಗಬೇಕಲ್ಲ ಸಂಘದಲ್ಲಿ, ಆ ಥರದ್ದೆಲ್ಲ ಮಾಡ್ತಾಯಿದ್ದೆ. ಬಾರ್ಡ್ರ್ಗಳು ಇದು ನಿಮಗೆ ಖಂಡಿತ ಇಷ್ಟ ಆಗಿದ್ದರೆ ನೀವು ನಿಮ್ಮ ಕಲಾವಿದರಿರ್ಬೋದು ಅಥವಾ ನಿಮ್ಮ ಮಕ್ಕಳಿಗೆ ರಂಗೋಲಿ ಹಾಕಕ್ಕೆ ಬರದೇ ಇರೋರಿಗಿರ್ಬೋದು, ಅಥವಾ ಯಾರಿಗೆ ಆಸಕ್ತಿ ಇರುತ್ತೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಒರಿಜಿನಲ್ ಕಂಟೆಂಟ್ಗೆ ಯಾವತ್ತೂ ಕೂಡ ಗೌರವ ಇದ್ದೇ ಇರುತ್ತೆ. ನೀವು ಕೂಡ ಈ ಥರ ನಿಮ್ಮ ಫ್ರೀ ಸಮಯದಲ್ಲಿ ನಿಮ್ಮಲ್ಲಿರೋ ಪ್ರತಿಭೆಯನ್ನು ಹೊರಗೆ ತನ್ನಿ. ಇದನ್ನು ನೋಡಿಕೊಂಡೇ ಬಿಡಿಸ್ಬೇಕು ಅಂತೇನಿಲ್ಲ. ನೀವು ಸುಮ್ಮನೆ ಚಿಕ್ಕಿಗಳು ಹಾಕಿ ಆ ಚಿಕ್ಕಿಗಳನ್ನು ಕೂಡಿಸ್ತಾ ಹೋಗಿ ಒಂದು ರಂಗೋಲಿ ಹೊರಗೆ ಬರುತ್ತೆ. ಈ ಪುಸ್ತಕ ಕೊಟ್ಟಂಥ ಅಮ್ಮನಿಗೆ ಧನ್ಯವಾದಗಳು. ರಂಗೋಲಿ ಏನು ಟೈಟ್ಲ್ ಇಡಲಿ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಅಮ್ಮನ ರಂಗೋಲಿ ಅಂತೇಳ್ಬಿಟ್ಟು ಇಡಲಾ? ಏನು ಟೈಟ್ಲ್? ಇನ್ನೂ ಒಳ್ಳೆಯ ಟೈಟ್ಲ್ ಏನಾದರೂ ಇದ್ದರೆ ನೀವು ಕಾಮೆಂಟಲ್ಲಿ ಹಾಕಿ. ಇಷ್ಟ ಆದರೆ ಖಂಡಿತ ಶೇರ್ ಮಾಡಿ. ನಾನು ಒಂದು 10 ನಿಮಿಷದೊಳಗಡೆ ಇಡೀ ಪುಸ್ತಕನ ತೋರಿಸ್ಬಿಡೋಣ, ಒಂದು 20 ಸೆಕೆಂಡ್ 30 ಸೆಕೆಂಡಿಗೆ ಒಂದು ಚಿತ್ರ ತೋರಿಸಿ ಅಂಥೇಳಿ ಮಾಡಿದ್ದೆ. ಬಟ್ ಇದು ಟೈಮಿಂಗ್ಸ್ ಜಾಸ್ತಿ ತಗೊತಾ ಇದೆ. ಈ ವಿಡಿಯೋ ನೋಡ್ತಾ ಇರೋ ಎಲ್ರಿಗೂ ಕೂಡ ಧನ್ಯವಾದಗಳು. ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರ್ರಿ.
ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ವಂತಿಕೆ ಇರ್ತಕ್ಕಂಥ ಚಾನಲ್ಲು ನೋಡಿ. ಇದು ಎಷ್ಟು ಚೆಂದ ಇದೆ ನೋಡಿ. ನಿಮಗೆಲ್ಲಾದರೂ ಬೇಜಾರಾಗ್ತಾ ಇದೆ ಅಂತ ಅಂದವಾಗ ರಂಗೋಲಿ ಬಿಡ್ಸೋಕ್ಕೆ ಕೂತ್ಕೊಳ್ಳಿ ನೋಡಿ. ನಿಮ್ಮ ಟೈಮ್ ಪಾಸ್ ಆಗಿದ್ದೇ ಗೊತ್ತಾಗೋದಿಲ್ಲ. ಅಯ್ಯೋ ಇಷ್ಟೊತ್ತಾಯ್ತಾ ಅಂತ ಬಿಟ್ಟು ಮನೆಯಲ್ಲಿ ಅಪ್ಪ ಅಮ್ಮ ಬಾ 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 ಊಟಕ್ಕೆ ಬಾ ತಿಂಡಿಗೆ ಬಾ ಅಂತ ಕರೆದ್ರೂ ಕೂಡ ರಂಗೋಲಿ ಬಿಟ್ಟು ಆದರೆ ಚಿತ್ರ ಕಂಪ್ಲೀಟ್ ಆಗೋ ತನಕ ಹೇಳೋದಕ್ಕೆ ಮನಸ್ಸು ಬರೋದಿಲ್ಲ ಅಲ್ವಾ. ಚಿತ್ರ ಕಂಪ್ಲೀಟ್ ಆಗೋದು ಇಂಪಾರ್ಟೆಂಟು ನೋಡಿ. ಇದರೊಳಗಡೆ ಹಂಸಗಳು ಒಂದರಿಂದ ಹೋಗ್ತಾ ಇದ್ದಾವೆ, ಕಾಣ್ತಾ ಇದೆಯಾ? ಈ ಎಲ್ಲ ಚಿತ್ರಗಳನ್ನು ನೀವು ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದರೆ ಅದರೊಳಗೆ ಒಂದು ಪ್ರಾಣಿಗಳು, ಪಕ್ಷಿಗಳು ಅಥವಾ ರಂಗೋಲೆ, ತ್ರಿಭುಜಾಕಾರ, ಚೌಕಾಕಾರ, 6 ಭುಜದ ಆಕಾರಗಳು ತುಂಬ ಥರ ಕಾಣುತ್ತೆ. ಬೇಜಾರಾಗ್ತಾ ಅಲ್ವಾ? ನಿಮಗೆ ನೋಡಲಿಕ್ಕೆ ಬೇಜಾರಿಲ್ಲ, ಯಾವ್ಯಾವ ಡಿಸೈನ್ ಬರ್ತಾ ಇದೆ ಅಂತ ಬಿಟ್ಟು ನೋಡ್ತಾ ಇದ್ದೀರಿ. ಈಗೆಲ್ಲ ಕಂಪ್ಯೂಟರೈಸ್ಡ್ ತುಂಬ ಡಿಸೈನ್ ಸಿಗ್ಬೋದು, ಬಟ್ ಕೈಯಲ್ಲಿ ಅರಳಿರೋ ಕಲೆ, ಮನಸ್ಸಿನ ಮೂಲಕ ಅರಳಿರೋ ಕಲೆ, ಇದಕ್ಕೆ ಯಾವತ್ತೂ ಬೆಲೆ ಮತ್ತು ಗೌರವ ಜಾಸ್ತಿ. ಬೆಲೆ ಅಂತಂದರೆ ಈ ದುಡ್ಡಿನ ವ್ಯಾಪಾರದ ಬೆಲೆ ಅಲ್ಲ. ಧನ್ಯವಾದಗಳು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ. ಒಳ್ಳೊಳ್ಳೆ ಕಂಟೆಂಟ್ ತರಬೇಕು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ನಾಗಸಾಗರ ಮಹೇಂದ್ರಕರ್ ಚಾನಲ್, ಶಿವಮೊಗ್ಗ ಜಿಲ್ಲೆ ಸಾಗರದಿಂದ ಈ ವಿಡಿಯೋ ಅಪ್ಲೋಡ್ ಮಾಡಿರೋದು. ಖಂಡಿತ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋನ ಶೇರ್ ಮಾಡಿ. ಒಂದು ವಿಷಯ ಏನಪ್ಪ ಅಂತಂದರೆ, ಪ್ರಪಂಚದ ಕಣ್ಣಿಗೆ ಕಾಣದೇ ಇರತಕ್ಕಂಥ ಕಲಾವಿದರು, ಅಂದರೆ ಎಲೆ ಮರೆಯ ಕಾಯಿ ಅಂತಾರಲ್ಲ, ಆ ಥರ ಬೆಳಕಿಗೆ ಬಾರತಕ್ಕಂಥ ಕಲೆ ಅಥವಾ ಕಲಾವಿದರು ತುಂಬ ಜನ ಇರ್ತಾರೆ. ಧನ್ಯವಾದಗಳು ಸ್ನೇಹಿತರೆ, ಈ ವಿಡಿಯೋನ ವಾಚ್ ಮಾಡಿದ್ದಕ್ಕೆ. ಈ ವಿಡಿಯೋನ ನಿಮ್ಮ ಸ್ನೇಹಿತರಲ್ಲಿ, ಸಂಬಂಧಿಕರಲ್ಲಿ ಹಂಚಿಕೊಳ್ಳಿ. ಅಮ್ಮನ ರಂಗೋಲೆ ನಮ್ಮ ಅಮ್ಮನ ರಂಗೋಲೆ ರಂಗೋಲೆ ಬಗ್ಗೆ ಯಾವುದಾದ್ರೂ ಹಾಡು ಗೊತ್ತಿದೆಯೇನ್ರಿ ನಿಮಗೆ? ಕಂಪೋಸ್ ಮಾಡೋಣ. ಬಣ್ಣ ನನ್ನ ಒಲವಿನ ಬಣ್ಣ, ನನ್ನ ಬದುಕಿನ ಬಣ್ಣ, ನೀವು ನಕ್ಕರೆ ಹಸಿರು ಉಲ್ಲಾಸದ ಉಸಿರು, ಬಣ್ಣ ನಮ್ಮಮ್ಮನ ರಂಗೋಲೆ ಬಣ್ಣ,
ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ನಾಗ್ ಮಹೇಂದ್ರಕರ್ ಸಾಗರ್.